ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆ್ಯಂಡ್ ಇದು ಬಂದು ಸ್ಯಾಟರ್ಡೇ ವ್ಲಾಗು. ಬೆಳಿಗ್ಗೆ ನಾನಿಲ್ಲಿ ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಏನಂದರೆ ಇದನ್ನು ರಾತ್ರಿನೇ ನೆನೆಸಿಟ್ಟಿದೆ, ನೋಡ್ಬೋದು. ಓವರ್ ನೈಟ್ ಎಲ್ಲ ಚೆನ್ನಾಗಿ ನೆಂದಿದೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಬಾರಿ ನೋಡ್ತಾಯಿದ್ದೀರಾ, ನಾನು ಫುಡ್ ವ್ಲಾಗ್, ಡೈಲಿ ವ್ಲಾಗ್ ಜೊತೆಗೆ ಟಿಪ್ಸ್ಗಳನ್ನ ಕೊಡ್ತೀನಿ, ಹಾಗೆ ಟ್ರಾವೆಲ್ ವ್ಲಾಗ್ ಕೂಡ ಮಾಡ್ತಿರ್ತೀನಿ. ಸೊ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಬಂದು ಅಡುಗೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ. ಸೊ ನಾನಿವತ್ತು ಸ್ಪೆಷಲ್ಲಾಗಿ ನಮ್ಮ ಉತ್ತರ ಕರ್ನಾಟಕದ ಅಡುಗೆನ ಮಾಡ್ತಾಯಿದ್ದೀನಿ. ಸೊ ನನಗೆ ಬರೀ ತಿನ್ನೋಕ್ಕೆ ಮನಸ್ಸಾಗಲ್ಲ, ಜೊತೆಗೆ ಮಾಡೋಕ್ಕೂ ಕೂಡ ಮನಸ್ಸಾಗಬೇಕು. ಆವಾಗಲೇ ಅಡುಗೆ ಕೂಡ ರುಚಿಯಾಗಿ ಆಗೋದು. ನಮಗೆ ಯಾವಾಗ ಈ ಅಡುಗೆ ಮಾಡಬೇಕು ಅಂತ ಫುಲ್ ಫೀಲ್ ಮಾಡಿಕೊಂಡು ಮಾಡ್ತೀವಲ್ಲ, ಆವಾಗ ಅಡುಗೆ ಕೂಡ ತುಂಬ ರುಚಿಯಾಗಿರುತ್ತೆ. ಊಟ ಮಾಡೋರು ಕೂಡ ತುಂಬ ಖುಷಿಯಾಗಿರ್ತಾರೆ. ಇಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಕುಕ್ಕರ್ಗೆ ನಾನು ಹೆಸರುಗಳನ್ನು ಕುದಿಸೋಕ್ಕೆ ಇಟ್ಟಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಬೇಕು, ಸಾಕಷ್ಟು ಬೆಳ್ಳುಳ್ಳಿ. ಹೌದು, ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ಪೆಷಲ್ಲಾಗಿ ಯೂಶ್ವಲಿ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಮಾಡ್ತಾರೆ. ಏನಪ್ಪ ಕ್ಯೂರಿಯಾಸಿಟಿನ ನಾನು ಹೇಳ್ತೀನಿ ಕೇಳಿ. ಕ್ಯೂರಿಯಾಸಿಟಿ ಇರೋದು ಬೇಡ ತುಂಬ ಹೊತ್ತು. ಕಡುಬು ಬಜ್ಜಿ ಮಾಡ್ತಾಯಿದ್ದೀನಿ. ಬಜ್ಜಿ ಜೊತೆ ಹಿಂಡಿ ಪಲ್ಯ ಅಂತಾರೆ. ಅಂದರೆ ಆ ಟೈಮಲ್ಲಿ ಕಡ್ಲೆಕಾಯಿ ಫ್ರೆಶ್ಶಾಗಿ ಬರುತ್ತೆ. ಸೊ ಕಡ್ಲೆ ಪಲ್ಯ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಬಟ್ ಕಡ್ಲೆ ಇಲ್ಲ, ಅಂದರೆ ಕಡ್ಲೆ ಪಲ್ಯ ಇಲ್ಲ ಹಸಿದಾಗಿ. ನಾನಿಲ್ಲಿ ಹೆಸರು ಕಾಳು ಪಲ್ಯ, ಹಾಗೆಯೇ ಬಜ್ಜಿ ಮತ್ತು ಉಳ್ಳಾಗಡ್ಡಿ ಚಟ್ನಿ ಜೊತೆಗೆ ಜೋಳದ ಕಡುಬನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಹಸಿಮೆಣಸಿಗೆ ಉಳ್ಳಾಗಡ್ಡಿ ಎರಡೂ ಸೇರಿಸ್ಕೊಂಡು ನೋಡಿ, ಈ ರೀತಿಯಾಗಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ಕೂಡ ಜಜ್ಜಿಟ್ಕೊಂಡಿದ್ದೀನಿ. ಜಾಸ್ತಿ ಬೆಳ್ಳುಳ್ಳಿ ಹಾಗೆ ಮತ್ತು ಶುಂಠಿ ಬೇಕು, ತುಂಬ ಚೆನ್ನಾಗಿ ಬಜ್ಜಿಗೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಮುಂಚೆ ವಿಡಿಯೋದೆಲ್ಲ ಹಾಕಿದ್ದೀನಿ, ಆದರೆ ಊರಲ್ಲಿದ್ದಾಗ ಅತ್ತೆ ಮಾಡಿರೋದು, ಅವ್ರುಗಳು ಮಾಡಿರೋದು ಹಾಕಿದ್ದೀನಿ ಅನ್ಕೋತೀನಿ. ನಾನು ಮಾಡಿದ್ದು ನನಗೂ ನೆನಪಿಲ್ಲ ಅಷ್ಟು. ಹೌದು, ನಾನು ಮಾಡಿಲ್ಲ. ಇಲ್ಲಿ ಫುಲ್ ಎಲ್ಲನೂ ಕೂಡ ನಾನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಊಟ ಮಾಡಬೇಕು ಅಂತ ಫೀಲ್ ಆಗಿತ್ತು. ಯಾವಾಗ ನಾನು ಇವ್ರ ಹೊಟ್ಟೆ ಒಳಗಿದ್ದಾಗಲೂ ಕೂಡ ನಾನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ, ತಿನ್ನೋಕ್ಕಾಗಿರಲಿಲ್ಲ. ಯೂಶ್ವಲಿ ನನಗೆ ಬರೀ ಆ ಹಬ್ಬದ ಮೂಮೆಂಟೇ ಅಲ್ಲ, ಬಾಕಿ ಟೈಮಲ್ಲೂ ಕಡುಬು ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿ ಮಾಡ್ಕೊಳ್ತೀನಿ. ಬಟ್ ತುಂಬಾ ಪ್ರೊಸೆಸ್ ಇದೆ, ಲೆಂದಿ ಪ್ರೊಸೆಸ್ಸು, ಟೈಮ್ ತೊಗೊಳುತ್ತೆ. ಒಬ್ಬರೇ ಮಾಡೋದ್ರಿಂದ ಎಲ್ಲನೂ ತರಕಾರಿ ಬಿಡಿಸ್ಕೊಳ್ಳೋದ್ರಿಂದ ಹಿಡಿದು ಅಡುಗೆ ಮಾಡೋದು ಹಿಡ್ಕೊಂಡು ಕಡುಬು ಮಾಡೋಬೇಕಲ್ವ. ಸೊ ತುಂಬ ಟೈಮ್ ತೊಗೊಳುತ್ತೆ. ಎಷ್ಟು ಬೇಗ ಮಾಡ್ತೀವಿ ಅಂದರೂ ಕೂಡ ಟೈಮ್ ತಗೊಳುತ್ತೆ. ನನಗಿವತ್ತು ಬೆಳಗ್ಗೆ ನೋಡಿ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸೆಂಟ್ರಲ್ಲಿ ಪೂಜೆ ಮಾಡೋದು, ಈ ಕಡೆ ಟೀ ಮಾಡಿಕೊಡೋದು, ಹಾಗೆ ಮಗು ಎದ್ಮೇಲೆ ಅವಳಿಗೆ ತಿನ್ನಿಸೋದು, ಹಾಲು ಕುಡಿಸೋದು. ಸೊ ಇದೆಲ್ಲ ನಡುವೆ ಕೆಲಸ ಇರೋದ್ರಿಂದ ತುಂಬ ಹೊತ್ತೇ ಆಯಿತು. ಆದಷ್ಟು ಬೇಗ ಮಾಡೋಣ ಅಂತ ಅಂದರೂ ಕೂಡ ಲೇಟ್ ಆಯಿತು. ಸೊ ನೋಡ್ಬೋದು, ಇಲ್ಲಿ ಫ್ರೆಶ್ಶಾಗಿ ಈರುಳ್ಳಿ, ಅಂದರೆ ಏನಂತಾರೆ, ಉಳ್ಳಾಗಡ್ಡಿ ತಪ್ಪಲು ಅಂತ ಹೇಳ್ತಾರೆ, ಸ್ಪ್ರಿಂಗ್ ಆನಿಯನ್ನು. ನಮ್ಮ ಕಡೆ ಕಾಮನ್ನಾಗಿ ಮಾತಲ್ಲಿ ಉಳ್ಳಾಗಡ್ಡಿ ತಪ್ಪಲು ಅಂತ ಹೇಳ್ತೀವಿ ನಾವು. ನೀವೇನು ಅಂತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಚಟ್ನಿ, ಇದನ್ನು ಎಲ್ಲ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿರೋದ್ರಿಂದ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ. ನಾರ್ಮಲಾಗಿ ನಿಮ್ಗಳ ಜೊತೆ ಮಾತಾಡೋ ರೀತಿಯಾಗಿ ಅಡುಗೆ ಮಾತಾಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ಒಂಥರ ಖುಷಿ ಆಗುತ್ತೆ. ಯೂಶ್ವಲಿ ನನ್ನ ಸಿಸ್ಟರ್ ಇದ್ದರೆ ಅವಳು ವಿಡಿಯೋ ನೋಡ್ತಾ ಇರ್ತಾಳೆ. ಆಬ್ವಿಯಸ್ಲಿ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ ಅಂತಲೇ ಕಾಯ್ತಿರ್ತಾಳೆ. ಅಂದರೆ ಈ ಕಡೆ ಅಡುಗೆ ಮಾಡ್ತಾ ಇರ್ತೀನಿ, ಆ ಕಡೆ ಅವಳು ಮಾತಾಡ್ತಾನೇ ಇರ್ತಾಳೆ, ನಾನ್ ಸ್ಟಾಪ್ ಆಗಿರೋ ಮಾತಾಡ್ತಿರ್ತಾಳೆ. ಸೊ ಸ್ವಲ್ಪ ಮಿಸ್ ಮಾಡ್ಕೊತಾ ಇದ್ದೀನಿ ಅವಳನ್ನು ಸ್ವಲ್ಪ. ಯಾಕಂದರೆ ಅವಳ ಮಾತುಗಳಾಗಲಿ ಒಂದೊಂದು ಸಾರಿ ಅಂದರೆ ಯಾವುದೇನೋ ಅತಿಯಾದರೂ ಅವಳೇ ಅಂತಾಳೆ, ತುಂಬ ಮಾತಾಡ್ತೀನಿ, ನಿಮ್ಮ ತಲೆ ತಿಂತಿದ್ದೀನಲ್ಲ ಅಕ್ಕ ಅಂತಲೂ ಅಂತಿರ್ತಾಳೆ. ಅದೊಂಥರ ಮನಸ್ಸಿಗೆ ಖುಷಿ. ಏನೋ ಒಬ್ಬರ ಜೊತೆಗಿರೋದೇ ಬೇರೆ ಅಲ್ವಾ. ಸೊ ಬರ್ತಾಳೆ ನೆಕ್ಸ್ಟ್ ಮಂತಲ್ಲಿ. ಸೊ ಮತ್ತೆ ನಾವಿಬ್ಬರು ಸೇರಿ ಮತ್ತೆ ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದೇ ರೀತಿಯಾಗಿ ನಿಮ್ಮ ಸಪೋರ್ಟು ನನಗಿರಲಿ ಅಂತ
ಹೇಳ್ತೀನಿ. ನೋಡ್ಬೋದು ಕಡುಬನ್ನೆಲ್ಲ ನಾನೇ ಮಾಡ್ತಾಯಿದ್ದೀನಿ. ಸೊ ಒಂಥರ ಖುಷಿ ಆಗುತ್ತೆ, ನಾನೇ ಮಾಡ್ತಿದ್ದೀನಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ನನಗೆ ಅಡುಗೆ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಅಡುಗೆ ಮಾಡೋದು, ಬಡಿಸ್ಬೇಕು ಅಂದರೆ ನಾನೇ ಎಲ್ಲ ಪ್ರಿಪೇರ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಸೊ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಆಯಿತು, ಊಟಕ್ಕೆ ಬಡಿಸೋಣ ಅಂತ ನೋಡಿ ಎಲ್ಲ ತಂದು ಇಟ್ಕೊಂಡಿದ್ದೀನಿ. ಅಂದರೆ ಡೈರೆಕ್ಟಾಗಿ ಅಲ್ಲೇ ಅಡುಗೆ ಮನೆಯಿಂದ ತೊಗೊಂಡು ತಿನ್ನೋ ಬದಲು ನಾವು ಎಲ್ಲರೂ ಕೂತ್ಕೊಂಡು ಊಟ ಮಾಡುವಾಗ ಎಲ್ಲನೂ ಈ ರೀತಿಯಾಗಿ ಹಾಲಲ್ಲಿ ಇಟ್ಕೊಂಡು ಊಟ ಮಾಡಿಕೊಂಡು ಅದೊಂಥರ ಖುಷಿನೇ ಬೇರೆ. ಆ್ಯಂಡ್ ಹೊಟ್ಟೆ ತುಂಬ ತಿನ್ನಂಗೆ ಫೀಲ್ ಆಗುತ್ತೆ. ತಿನ್ನೋದಿಲ್ಲ, ಅದೇನೋ ಒಂದು ಹೆಚ್ಚಿಗೆ ಹೋಗುತ್ತೆ ಜೊತೆಗೆ ಯಾರಾದರೂ ಕೂತ್ಕೊಂಡು ತಿಂದರೆ ಅಂತ ಅಂತಾರಲ್ಲ, ಹಾಗೆ ಆಗಿರೋದು. ನನಗಂತೂ ಫುಲ್ಲು ಕಡುಬಿಗೆ ಹೊಟ್ಟೆ ತುಂಬೋಯಿತು, ರೈಸ್ನೂ ಬೇಡ ಅಂತ ಅನಿಸಿತ್ತು, ಅಷ್ಟು ಫುಲ್ಲು. ನನಗಾಮೇಲೆ ಸಂಕ್ರಾಂತಿ ಹಬ್ಬದಲ್ಲಿ ತಿನ್ನೋ ಥರನೇ ಫೀಲ್ ಆಗಿತ್ತು. ತುಂಬಾ ರುಚಿಯಾಗಿತ್ತು ಅಡುಗೆ ಅಂತೂ, ಸಖತ್ತಾಗಿತ್ತು. ಆ್ಯಂಡ್ ನನಗೂ ಖುಷಿ ಆಯಿತು. ಅಂದ್ಕೊಂಡಿದ್ದೆ, ಒಂದು ವಾರದ ಹಿಂದೆಯೇ ಅಂದ್ಕೊಂಡಿದ್ದೆ ನಾನು ಕಡುಬು ಬಜ್ಜಿ ಮಾಡೋಣ ಅಂತ. ಸೊ ಲಾಸ್ಟ್ ವೀಕ್ ಅಂತೂ ಆಗಲಿ, ಯಾಕಂದರೆ ಮನೇಲಿದ್ದಾಗಲೇ ಇದನ್ನು ಪ್ರಿಪೇರ್ ಮಾಡಬೇಕು, ಅವ್ರಿಗೂ ಊಟ ಮಾಡೋಂಗೆ ಆಗಬೇಕು, ನನಗೂ ಬಡಿಸಿದಂಗೆ ಆಗಬೇಕು, ಖುಷಿ ಆಗಬೇಕಲ್ಲ. ಸೊ ಊಟ ಎಲ್ಲ ಮುಗಿದಾದ್ಮೇಲೆ ನಾವಿಲ್ಲಿ ಹೊರಗಡೆ ಹೋಗೋಣ ಅಂತ. ಸೊ ನನ್ನ ಮಗುಗೆ, ಅವಳಿಗೂ ಏನಾದರೂ ಸ್ವಲ್ಪ ಚೇಂಜಸ್ ಇರಬೇಕಲ್ಲ, ಹಾಗಾಗಿ ನಾವು ಹೋಗಿದ್ದು ಇಲ್ಲಿ ನೋಡ್ಬೋದು ಗೂಫಿ ಊಫಿ ಅಂತ. ಸೊ ಇದ್ರ ಫುಲ್ ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ತಪ್ಪದೆ ನೀವು ನೋಡಬೇಕು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಮನೆಗೆ ಬಂದಾದಮೇಲೆ ನಾವು ಹೊರಟಿದ್ದು 6 ಗಂಟೆಗೆ ಡಿ-ಮಾರ್ಟಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಡಿ-ಮಾರ್ಟಿಗೆ ಹೋಗೋಕ್ಕೆ 7 ಗಂಟೆ ಆಯಿತು. ಸ್ವಲ್ಪ ಗ್ರೋಸರೀಸ್ ಎಲ್ಲ ತೊಗೊಂಡು ಬರೋದಿತ್ತು. ಸೊ ಗ್ರೋಸರೀಸ್ ಎಲ್ಲ ತೊಗೊಂಡು ಬರೋಕ್ಕೆ ಅಂತ ನಾವೀಗ ಡಿ-ಮಾರ್ಟ್ಗೆ ಹೋದ್ವಿ. ಸೊ ಪರ್ಚೇಸ್ ಎಲ್ಲ ಮಾಡಿ ಆಯಿತು. ಆ್ಯಂಡ್ ಸ್ಯಾಟರ್ಡೇ ವ್ಲಾಗ್ ಇಷ್ಟ ಆಗಿತ್ತು. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನಾಳೆ ನಾನು ಅಪ್ಲೋಡ್ ಮಾಡೋ ವ್ಲಾಗ್ನ ನಿಮಗೆ ನೋಟಿಫಿಕೇಷನ್ ಬೇಕು ಅಂದಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಒಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.